ನೋಡಮ್ಮ, ಈಗಲೇ ಹೇಳ್ತಿದ್ದೀನಿ ನೋಡುವ. ನೀನು ನನ್ನ ಮಗಳ ಸಮಾನ ಕಣಮ್ಮ. ನನ್ನ ಸೊಸೆ ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ನೀನು ಇವನಿಗೆ ಮದುವೆ ಆಗ್ಬಿಟ್ಟು ನಾನು ಬಡ್ಕಂಡೆ. ನಿನಗೆ ಮದುವೆ ಆಗೋದಕ್ಕಿಂತ ಮುಂಚೆನೇ ಹೇಳ್ದೆ. ನೋಡಮ್ಮ, ನನ್ನ ಮಗ ಒಳ್ಳೆಯವನಲ್ಲ ಕಣಮ್ಮ. ಭಾಳ ಕೆಟ್ಟ ಬುದ್ಧಿ ಕಲ್ತಿದ್ದಾನೆ, ಒಳ್ಳೆಯವನಲ್ಲ ಅವನು. ನೀನು ಯೋಚನೆ ಮಾಡಿಬಿಟ್ಟು ಮದುವೆ ಆಗಮ್ಮ. ಇವನು ಭಾಳ ಕೆಟ್ಟವನು ಇವನು. ನಾವು ಎಷ್ಟೇ ಪ್ರಯತ್ನ ಪಟ್ರು ಇವನಿಗೆ ಬದಲೆ ಮಾಡೋದಕ್ಕೆ ಆದ್ರೂ ಬದಲಾಗಿಲ್ಲ ಕಣಮ್ಮ. ನೀನಾದ್ರೂ ನೋಡು, ಈಗಲೇ ಹೇಳ್ತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕ ಅಂತ ಹೇಳ್ದೆ ನಿನಗೆ ನಾನು. ಆದರೆ ನೀನು ಇಲ್ಲ ಕಣಮ್ಮವ, ನಾನು ನನ್ನ ಗಂಡಂಗೆ ಎಷ್ಟೇ ಕೆಟ್ಟವನಿದ್ರೂ ಕೂಡ ಬದಲಾಯಿಸ್ತೀನಿ. ಅವನಿಗೆ ಒಳ್ಳೇದಾಗಂಗೆ ಮಾಡೇ ಮಾಡ್ತೀನಿ. ನನ್ನ ಗಂಡ ಸಾಧನೆ ಮಾಡೋ ರೀತಿ, ಒಳ್ಳೆ ಮನುಷ್ಯ ಆಗೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ನೀನು ಒಪ್ಕೊಂಡು ನೀನು ಮದುವೆ ಆಗಿದ್ದು ನಿಜ ತಾನೆ? ಸರಿನಾ? ನೀವಿಬ್ಬರೇ ಒಬ್ರಿಗೊಬ್ರು ಇಷ್ಟಪಟ್ಬಿಟ್ಟು ಮದುವೆ ಆಗಿ ಬಂದ್ರಿ. ಆದರೂ ಕೂಡ ಬಿಡು, ಹೋಗ್ಲಿ, ಚೆನ್ನಾಗಿರ್ಲಿ ಅಂತ ನಿಮ್ಮ ಪಾಡಿಗೆ ನಾನು ಬಿಟ್ಬಿಟ್ಟಿದ್ದೆ. ಅಷ್ಟೊಂದೆಲ್ಲದನ್ನು ಕೂಡ ಇವನಿಗೆ ಮನೆ ಆಸ್ತಿ ಎಲ್ಲದನ್ನು ಕೂಡ ಬಿಟ್ಕೊಟ್ರು ಕೂಡ ಇವನಿಗೆ ಉಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇನ್ನೇನು ಮಾಡ್ತಾನ ಅವನು? ಏನಕ್ಕೂ ಪ್ರಯೋಜನ ಇಲ್ಲ ಕಣಮ್ಮ. ನೋಡಮ್ಮ, ನಾನು ನಿನಗಂತೂ ಯಾವತ್ತೂ ಮೋಸ ಮಾಡಲ್ಲ, ಸರಿನಾ? ಆಯಿತು, ಈಗ ಒಂದು ಕೆಲಸ ಮಾಡೋಣ. ನಂದೇನಿಲ್ಲ ಕಣಪ್ಪ, ನಾನೇನು ನಿಮಗೆ ಮನೆಯಿಂದ ಆಚೆ ಕಡೆಕ್ಕೂ ಕಳಿಸಲ್ಲ, ನಾನು ಮನೆ ಒಳಗಡೆ ಬರ್ರಿ ಅಂತಾನು ಹೇಳಲ್ಲ. ನಿಮ್ಮಣ್ಣ, ನಿಮ್ಮ ಅತ್ತಿಗೆ, ನಿಮ್ಮಮ್ಮ ಅವ್ರಿಗೆಲ್ಲರಿಗೂ ಕೇಳ್ಕೊಂಬಿಟ್ಟು ಅವರೆಲ್ಲ ಕ್ಷಮಿಸಿದ್ದೀರಾ ಅಂತ ಹೇಳಿರೆ ಬೇಕಾದ್ರೆ ಒಳಗಡೆ ನೀನು ಹೋಗಪ್ಪ, ನಾನು ಬೇಡ ಅಂತ ಹೇಳ್ತಿಲ್ಲ. ನೋಡಮ್ಮ, ನೀನು ನಿಮ್ಮ ಅತ್ತೆ ಜೊತೆ ನಿಮ್ಮ ಅಕ್ಕನ ಜೊತೆ ನೀನು ಚೆನ್ನಾಗಿರ್ತಿ ಅಂದರೆ ನೀನು ಇರು, ಇಲ್ಲೇ ಇದೇ ಮನೇಲಿರು, ನೀನು ನೆಮ್ಮದಿಯಾಗಿರು, ಸರಿನಾ? ನಿನ್ನ ಗಂಡ ಬೇಕಾದರೆ ದುಡಿಯೋಕ್ಕೆ ಬೇರೆ ಕಡೆ ಹೋಗ್ಲಿ, ಈ ಮನೇಲಂತೂ ಅವ್ನು ಇರೋದು ಬೇಡ ಕಣಮ್ಮ, ಸರಿನಾ? ಅವನಿಗೆ ಇನ್ನೂ ಕಷ್ಟ ಏನಂತ ಗೊತ್ತಾಗಬೇಕು, ಜೀವನದ ಬೆಲೆ ಏನಂತ ಅವನಿಗೆ ಇನ್ನೂ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗಬೇಕು ಕಣಮ್ಮ. ಅವ್ನ ಬುದ್ಧಿ ಕಲಿಯೋರ್ಗು ಮಾತ್ರ ನಾನಂತೂ ಅವನಿಗೆ ಮಾತ್ರ ಮನೆ ಒಳಗಡೆ ಸೇರಿಸ್ಕೊಳಲ್ಲ ಕಣಮ್ಮ. ನಿನಗೆ ಗೊತ್ತಾಗಲ್ಲ, ಅವ್ನ ಬುದ್ಧಿ ಕಲಿಬೇಕು ಕಣಮ್ಮ, ಇನ್ನೂ ಕಲಿಬೇಕು ಅವನು. ಅಪ್ಪ ಅಪ್ಪ, ಪದೇ ಪದೇ ಹೇಳಿದ್ದೆ ಹೇಳ್ಬೇಡ ಕಣಪ್ಪ. ನನಗೆ ಜೀವನ ಏನಂತ ಅರ್ಥ ಆಗಿದೆ ಕಣಪ್ಪ. ನಾನು ಭಾಳ ಕಷ್ಟಪಟ್ಬಿಟ್ಟಿದ್ದೀನಿ ಕಣಪ್ಪ, ನಿಜವಾಗ್ಲೂ ಕಣಪ್ಪ. ನಿನಗೆ ಯಾಕಪ್ಪ ಸುಳ್ಳು ಹೇಳೋದಕ್ಕೆ ಹೋಗೋಣ? ಸಿಕ್ಕಾಬಟ್ಟೆ ಕಷ್ಟಗಳೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಕಣಪ್ಪ. ನನ್ನ ಕೈಯಾರೆ ನಾನೇ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಕಣಪ್ಪ. ನೀನೇನು ನನಗೇನು ಏನು ಕೊಡ್ಸಿಲ್ಲ, ಏನು ಕೊಟ್ಟಿಲ್ಲ ಅಂತ ನಾನು ನಿನ್ನ ಮೇಲೆ ಏನು ದೂರಕ್ಕಾಗಲ್ಲ ಕಣಪ್ಪ. ಯಾಕಂದ್ರೆ ಮನೆ ಕೊಟ್ಟಿದ್ದೆ, ಊರಿಗೆ ನೆನೆ ಸಾವುಕಾರ ಮಾಡಿದ್ದೆ ಕಣಪ್ಪ ಒಂದೇ ದಿವಸಕ್ಕೆ ನೀನು. ಎಷ್ಟೋ ಹುಡುಗರು ಕನಸು, ಅದು ಎಷ್ಟೋ ಜನಗಳು ಕನಸು ಒಂದೇ ದಿವಸಕ್ಕೆ ಮಾಡಿದ್ದೆ ನೀನು. ಆದರೂ ಕೂಡ ಅದನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಕಣಪ್ಪ. ನಾನು ನನ್ನ ಸ್ವಂತ ಬುದ್ಧಿ ನಾನು ಉಪಯೋಗಿಸ್ದಲೆ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ನಾನು ಅನ್ಯಾಯವಾಗಿ ನಿಮ್ಮ ನಂಬಿಕೆನ ಕಳ್ಕೊಂಡ್ಬಿಟ್ಟೆ ಕಣಪ್ಪ. ನಿಮ್ಮದೇ ಅಷ್ಟೇ ಅಲ್ಲ, ಅಕ್ಕ ಬಾವಂದು ಎಲ್ಲಾರ್ದು ನಂಬಿಕೆ ಕಳ್ಕೊಂಡ್ಬಿಟ್ಟೆ ಕಣಪ್ಪ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಕಣಪ್ಪ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡಪ್ಪ ನನಗೆ ಇದೊಂದೇ ಒಂದ್ಸಲಿ ನಾನು ಎಷ್ಟು ಒಳ್ಳೆಯವನಂತ ನಿಮಗೆ ಅರ್ಥ ಮಾಡಿಸೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಪ್ಪ, ದಯವಿಟ್ಟು ಅವಕಾಶ ಮಾಡಿಕೊಡಪ್ಪ. ಏನಪ್ಪ, ನನಗೂ ಹೇಳಿ 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 ಸಾಕಾಗೋಯ್ತು ಕಣೋ, ಸಾಕಾಗೋಯ್ತು. ಈಗ ನಿಂತಿರೋದು ನೋಡಿರೂ ಹೊಟ್ಟೆ ಉರಿ ಎತ್ಕೊಂಡ್ಲ. ಅಲ್ಲ ಕಳ್ಳ, ನನಗೂ ವಯಸ್ಸಾಯ್ತು ಕಳ್ಳ, ನೀನು ಜವಾಬ್ದಾರಿ ಅಂತ ಆಗಬೇಕು ಕಣೋ. ಅಲ್ಲ, ನೀನು ಹಿಂಗೆ ನಿಮ್ಮ ಅಣ್ಣ ಒಂದು ಸ್ವಲ್ಪ ಬುದ್ಧಿವಂತ ಆದ ಅಂತ ಪರವಾಗಿಲ್ಲ ಕಣ. ನಿಮ್ಮ ಅಣ್ಣನೂ ನಿನ್ನ ಥರನೇ ಮಾಡಿದ್ದಿದ್ದೆ ನಾನು ಎಲ್ಲ ಹೋಗ್ಬೇಕಿತ್ತು. 4-5 ಹಳ್ಳಿಗೆ ಊರಿಗೆಂದೇ ನಾನು ದೊಡ್ಡ ಸಾವುಕಾರ. ಒಂದು ಪಂಚಾಯತ್ಗೆ ಮಾಡಿದಿದ್ರೆ ಒಂದು ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನನ್ನ ಹತ್ರ ಬರ್ತಾರೆ ಎಲ್ಲರೂ. ನನ್ನ ಗೌರವನ ಉಳಿಸ್ಕೊಳಕ್ಕೆ ಯೋಗ್ಯತೆ ನಿನಗಿಲ್ವಲ್ಲೋ, ಏನೋ ಮಾಡೋದು ನಾನು. ಅವನು ಏನಾದರೂ ನಿಮ್ಮ ಅಣ್ಣನೂ ನಿನ್ನ ಥರನೇ ಆಗ್ಬಿಟ್ಟಿದ್ರೆ ನಾನು ಎಂಥ ಪರಿಸ್ಥಿತಿ ಬರ್ತಿತ್ತು ನನಗೆ. ಅರ್ಥ ಮಾಡ್ಕೊಳ್ಳೋ. ಏನಪ್ಪ ಸಾವುಕಾರ, ಮಗ ಇವತ್ತು ನೆನಪಾದ್ವೇನಪ್ಪ ಅಪ್ಪ ಅಮ್ಮ ಅಂತ? ನಾವು ಇಷ್ಟು ದಿವಸ ಎಲ್ಲಪ್ಪ ಹೋಗಿದ್ದೆ, ಅಪ್ಪ ಅಮ್ಮಂಗೆ ನೆನಪೇ ಬರ್ಲಿಲ್ವೇನಪ್ಪ? ಇಷ್ಟು ದಿವಸ ಚೆನ್ನಾಗಿದ್ದಲ್ಲ, ಎಲ್ಲಾ ಕಡೆನೂ ಕಷ್ಟ ಸುಖಕ್ಕೆ ಏನು ತೊಂದರೆ ಇರ್ತಿರಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೆಂಗ ಆಸ್ತಿ ಹೊಲ ಗದ್ದೆ ಎಲ್ಲ ತೋಟ ಇತ್ತು, ನೆಮ್ಮದಿಯಾಗಿದ್ದೆ. ಹೆಂಗ ಏನು ಚಿಂತೆ ಇರಲ್ಲ, ಏನು ಯೋಚನೆ ಇರಲ್ಲ. ಅದಕ್ಕಿಂತ ಮುಂಚೆ ಇನ್ನೇನೋ ನಿಮ್ ಭಾವ ಚೆನ್ನಾಗಿ ನೋಡ್ಕೊಳ್ತಿದ್ರು, ನಿಮ್ಮ ಅಕ್ಕ ಭಾವ. ಇವಾಗ ಎಲ್ಲಾರು ಬಿಟ್ಬಿಟ್ರಲ್ಲ, ಕೈ ಬಿಟ್ಬಿಟ್ರಲ್ಲ, ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಆಗ್ಬಿಟ್ಟು ಇವಾಗ ಅಪ್ಪ ಅಮ್ಮ ನೆನಪು ಮಾಡ್ಕೊಂಡು ಮನೆ ಹತ್ರ ಬಂದಿದ್ಯಾ ಅಲ್ವೇನೋ? ಅಲ್ವಾ? ಇಷ್ಟು ದಿವಸ ಅಪ್ಪ ಅಮ್ಮ ನೆನಪು ಬರ್ಲಿಲ್ಲ ನಿನ್ಗೆ. ಇವತ್ತು ನಿನ್ಗೂ ನೀನ್ ಹೆಂಡತಿಗೂ ನಾವು ನೆನಪು ಬಂದಿದೀವ. ಅಪ್ಪ ಏನ್ ಮಾಡ್ತಿದಾರೆ, ಅಮ್ಮ ಏನ್ ಮಾಡ್ತಿದಾರೆ, ಕಷ್ಟ ಸುಖ ಕೇಳೋಣ. ನಮ್ಮ ಅಮ್ಮ ಅಪ್ಪ ಆರಾಮಾಗಿದ್ದಾರ, ನಮ್ಮ ಅಪ್ಪ ಆರಾಮಾಗಿದ್ದಾರ? ಅಲ್ಲ ಕಣೋ, ಅಲ್ಲ ನನಗೆ ಹುಷಾರಿಲ್ದಾಗ ಅಡ್ಮಿಟ್ ಮಾಡಿದ್ರಲ್ಲ ಆಸ್ಪತ್ರೆಯಲ್ಲಿ, ನಿಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ಬಾರಪ್ಪ ಅಮ್ಮಂಗ್ ಹುಷಾರಿಲ್ಲ, ಬಾರಪ್ಪ ನೋಡ್ಕೊಂಡು ಹೋಗು, ಅಮ್ಮ ಕೇಳ್ತಿದಾರೆ ಕಣೋ, ಕರಿತಿದ್ದಾರೆ ಬಾರೋ ಅಂತ ಕರೆದ್ರು ಕೂಡ ಒಂದು ಮಾತಾದ್ರೂ ಬಂದೇನೋ ನೀನು? ಬರೋದು ಬೇಡ, ಅಲ್ಲಿಂದಾನೆ ಫೋನ್ ಮಾಡ್ಬಿಟ್ಟು ಒಂದ್ ಫೋನಲ್ಲಿ ಒಂದ್ ಮಾತಾಡ್ತೇನೋ ನೀನು? ಅಮ್ಮ ಚೆನ್ನಾಗಿದಾರ ಅಂತ ಒಂದ್ ಮಾತು ಕೇಳ್ದೇನೆ ಯಾರಿಗಾದ್ರು, ನಿಮ್ಮ ಅಪ್ಪಂಗಾದ್ರು ನಿಮ್ಮ ಅಣ್ಣಂಗಾದ್ರು? ಇವತ್ ಬಂದಿದ್ಯಲ್ಲ ಅಪ್ಪ ಅಮ್ಮ ಅನ್ಕೊಂಡ್ಬಿಟ್ಟು ಹೋಗ್ಬೇಕು ಇಲ್ಲಿಂದ. ಹೆಂಗ್ ಬಂದಿದ್ಯೋ ಹಂಗೆ ವಾಪಸ್ ಬ್ಯಾಗ್ ತಗೊಂಡು ಹೋಗ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಇಲ್ಲಿ ಮಾತಾಡ್ಕೊಂಬೇರಿ ನಿಂತಿದ್ಯಾ ಮನೆ ಹತ್ರ ಬಂದ್ಬಿಟ್ಟು? ಯಾಕಂದ್ರಿ, ಅಲ್ಲ ನಿಮಗ್ ಬುದ್ಧಿ ಇಲ್ವಾ? ಅವನಿಗೆ ಮನೆವರೆಗೂ ಯಾಕ್ರಿ ಬಿಟ್ಕೊಂಡಿದ್ದೀರಾ? ಇಲ್ಲಿ ಬಿಟ್ಕೊಂಡ್ಬಿಟ್ಟು ಇನ್ನು ಗಂಟುಗಟ್ಲೆ ಅವನಿಗೆ ಮಾತಾಡ್ಸ್ಕೊಂಡು ಅದು ಇದು ಕಷ್ಟ ಸುಖ ಮಾತಾಡ್ಕೊಂಡು ಕುಂತಿದ್ದೀರಾ ನೀವು? ನಿಮಗ್ ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಅವನಿಗೆ ಮನೆ ಹತ್ರ ಯಾಕ್ರಿ ಬಿಟ್ಕೊಂಡಿದ್ದೀರಾ? ಅವನಿಗೆ ಮನೆ ಹತ್ರ ಬಿಟ್ಕೊಂಡಿರೋದೇ ತಪ್ಪು, ಅದ್ರಲ್ಲೂ ಮಾತಾಡ್ಕೊಂಬೇರಿ ನಿಂತಿದ್ದೀರಾ? ಹೋಗ್ಬಿಡ್ಲಿ, ಇಲ್ಲಿ ಕಣ್ಣಿ ಕಾಣಬಾರ್ದು.
ಹೆಂಗ ನೆಮ್ಮದಿಯಾಗಿದ್ದೀವಿ ನಮ್ ಪಾಡಿಗೆ ನಾವು. ತಿರ್ಗಾ ಏನ್ ಮಾಡ್ಕೊಂಡು ಹೋಗೋದಕ್ ಬಂದಿದ್ದಾನ ಅಂತ ಕೇಳ್ರಿ. ಆ ಮನೆ ಮಾರೋದಕ್ಕ ತೋಟ ಮಾರೋದಕ್ಕ ಏನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಬಿಡ್ರಿ. ಅತ್ಲಾಗ ಹೋಗ್ಬಿಡ್ಲಿ ಅತ್ಲಾಗಿ. ಒಂದ್ ಸುಮ್ನೆ ಇಲ್ಲಿ ಬಂದ್ಬಿಟ್ಟು ನಮ್ದು ನೆಮ್ಮದಿ ಹಾಳು ಮಾಡೋದ್ ಬೇಡ ಅವನು. ಅಮ್ಮ ಅಮ್ಮ ಸ್ವಲ್ಪ ಸಮಾಧಾನದಿಂದ ಇರಮ್ಮ. ಏನಾಯ್ತಂತ ಕೇಳೋಣ. ಯಾಕಮ್ಮ ಈ ರೀತಿ ಎಲ್ಲ ಆಡ್ತಿದ್ಯಾ? ಸುಮ್ನಿರು. ಅವನೇನ್ ಬೇರೆಯವನೇನಮ್ಮ? ಅವನು ನಿನ್ ಮಗನೇ ಅಲ್ವೇನಮ್ಮ? ಏನಪ್ಪ ಏನಪ್ಪ ಹೇಳ್ತಿದ್ಯಾ ನೀನು? ಮಗ ಅವನು ಯಾವ ಸೀಮೆ ಮಗನಪ್ಪ ಅವನು? ಅಲ್ಲ ಮಗ ಆಗವನು ತಂದೆ ತಾಯಿಗಳು ಕಷ್ಟಗಳು ನಾವು ವಿಚಾರಿಸ್ಕೊಂತಾರೆ ಆಯ್ತಾ. ಆ ಇವಾಗ ಮಾತ್ರ ಅಪ್ಪ ಅಮ್ಮ ಅನ್ಕೊಂಡ್ ಬಂದಾರಲ್ಲ, ಅವತ್ತು ಕಾಯಿಲೆ ಬಿದ್ದಿದ್ದಾಗ ನೀನ್ ಇರಿಲ್ಲ ಅಂದಿದ್ರೆ ನಾವು ನಮ್ ಪರಿಸ್ಥಿತಿ ಏನಾಗ್ತಿತ್ತ ನಾವು ಊಹಿಸ್ಕೊಳಕ್ಕೆ ಆಗಲ್ಲ ಕಣಪ್ಪ. ನಿಮ್ಮ ಅಪ್ಪನೂ ಮನೆ ಎಲ್ಲಾನು ಮಾರ್ಕೊಂಡು ತೋಟ ಹೊಲ ಗದ್ದೆ ಎಲ್ಲಾ ಮಾರ್ಕೊಂಡಿದ್ರು ನನಗೋಸ್ಕರ. ಎಲ್ಲಾ ಕಳ್ಕೊಂಡ್ಬಿಟ್ಟು ಕಡೆಗೆ ಈ ಮನೆ ಒಂದಿತ್ತು. ಈ ಮನೆ ನಾನು ಮಾರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದು. ಕಡೆಗೆ ನೀನ್ ಹೆಂಗ ಬುದ್ಧಿವಂತ ಆದ, ನೀನ್ ನನ್ನ ಮಗ ಬುದ್ಧಿವಂತ ಆದೆ ಅಂತ ಇವತ್ತು ಈ ಸ್ಥಿತಿಲಿ ಇದೀವಿ ಸದ್ಯ. ಭಗವಂತ ದಯದಿಂದ ಏನು ಆಗ್ಲಿಲ್ಲ, ನೆಮ್ಮದಿಯಾಗಿದ್ದೀವಿ ನಮ್ ಪಾಡಿಗೆ ನಾವು. ಎಲ್ಲ ನಿನ್ ತಮ್ಮನೇ ತಾನೆ ಇವೆಲ್ಲ. ನಿಮ್ ತಮ್ಮ ಅವತ್ತು ನಾವು ಕಷ್ಟದಲ್ಲಿದ್ದಾಗ ಒಂದ್ ದಿವಸನಾದ್ರೂ ಬಂದ್ಬಿಟ್ಟು ವಿಚಾರಿಸಿನ? ಹೇಳಪ್ಪ ನೀನೆ. ಮಗ ಅಂತೆ ಮಗ, ಅವನು ಯಾಕಪ್ಪ ಆಗ್ತಾರೆ ನನಗ್ ಮಗ? ಯಾವತ್ತು ಮಗ ಒಬ್ನೇ ನನಗಿರೋದು ನೀನು ಅಷ್ಟೇ. ಸುಮ್ನೆ ನನಗೆ ಬೇಜಾರ್ ಮಾಡಿಸ್ಬೇಡ, ಸುಮ್ನೆ ಇದ್ಬಿಡಪ್ಪ ನೀನು. ಅಮ್ಮ ನಿನಗೆ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ ಕಣಮ್ಮ. ನನಗೆ ಗೊತ್ತು ಕಣಮ್ಮ, ನಿಮ್ಗೆಲ್ಲಾರ್ಗು ಕೂಡ ಮೋಸ ಮಾಡಿದೀನಿ. ಅಪ್ಪ ಅಮ್ಮಕ್ಕೆ ಮಾತಾಡ್ಸಕ್ಕಾಗ್ಲಿಲ್ಲ, ನನಗೆ ಮಾತಾಡ್ಸಕ್ ಬರ್ಲಿಲ್ಲ, ಕಷ್ಟ ಸುಖಕ್ಕೂ ಆಗ್ಲಿಲ್ಲ. ನಾನೊಂಥರ ಕೆಟ್ಟವನು ಕಣಮ್ಮ, ಕೆಟ್ಟವನು. ದಯವಿಟ್ಟು ಇದೊಂದ್ಸಲಿ ಕ್ಷಮಿಸ್ಬಿಡಮ್ಮ. ನಾನು ಮಾಡಿದ ಪಾಪಗಳೆಲ್ಲಾದನು ಕೂಡ ಪ್ರಾಯಶ್ಚಿತವಾಗಿ ನಿಮ್ಗೆಲ್ಲಾರ್ಗು ಅಪ್ಪ ನಿಮ್ಗೆಲ್ಲಾರ್ಗು ಚೆನ್ನಾಗಿ ನೋಡ್ಕೋಬೇಕಂತ ಬಹಳ ಇಷ್ಟಪಟ್ಟಿದ್ದೀನಿ ಕಣಮ್ಮ. ದೊಡ್ಡ ದೊಡ್ಡ ಕನಸು ಇಟ್ಕೊಂಡ್ ಬಂದಿದ್ದೀನಿ ಕಣಮ್ಮ. ನೀನು ಕೈ ಮುಗಿದು ಕೇಳ್ಕೊಂತೀನಿ. ನನ್ಗಂತೂ ಕೈ ಬಿಡ್ಬೇಡ ಕಣಮ್ಮ. ನನಗೆ ಇಲ್ಲೇ ಉಳಿಸ್ಕೊಂಡ್ರಮ್ಮ. ನಾನು ಹೋಗಕ್ ಮನ್ಸಿಲ್ಲ ಕಣಮ್ಮ, ನಾನು ಎಲ್ಲೂ ಹೋಗಲ್ಲ ಕಣಮ್ಮ. ಅಣ್ಣ ನೀನಾದ್ರೂ ಹೇಳೋ ಅಮ್ಮಂಗೆ, ನೀನಾದ್ರೂ ಹೇಳೋ ಅಮ್ಮ ಅಪ್ಪಂಗೆ, ನೀನಾದ್ರೂ ಸ್ವಲ್ಪ ಸಮಾಧಾನ ಮಾಡೋ. ಹೇಳೋ ಹಂಗಂತ ತಮ್ಮಂಗ್ ಮನೆ ಕರ್ಕೊಳ್ರಿ ಅಂತ ಹೇಳೋ. ಅಲ್ಲ ಕಣೋ ನಿನಗೆ ಎಷ್ಟು ದಿವಸ ನಾನು ಹೇಳಿದ್ದು? ಫೋನ್ ಮಾಡಿ ಹೇಳಿದೆ ತಾನೆ. ನಿನ್ನ ಹತ್ರ ಏನಾದ್ರೂ ಕಷ್ಟ ಸುಖಕ್ಕೆ ಕೇಳಿದ್ವೇನಪ್ಪ ನಾವು? ಏನಾದ್ರೂ ಕೇಳುವ, ಇಲ್ಲಿ ಬಂದ್ಬಿಟ್ಟು ಅಪ್ಪ ಅಮ್ಮಂಗೆ ಸೇವೆ ಮಾಡುವ ಅಂತ ನಾನು ಹೇಳದ್ನ? ನಾನು ಎಲ್ಲ ನೋಡ್ಕೊಳ್ತೀನಿ ಕಣ ತಮ್ಮಯ್ಯ. ನೀನು ಬಂದ್ಬಿಟ್ಟು ಅಮ್ಮ ನಿಂಗಣ್ಣ ಅಂತ ಕನ್ವರ್ಸ್ತಿದಾರೆ ಕಣೋ, ಸುಸ್ತಾಗ್ಬಿಟ್ಟಿದ್ದಾರೆ. ಒಂದೇ ಒಂದ್ಸಲಿ ಬಂದ್ಬಿಟ್ಟು ನೀನು ಮುಖ ತೋರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ ಬಾರೋ ಅಂತ ನಾನು ಎಷ್ಟು ಸಲಿ ಬಸ್ ಚಾರ್ಜ್ಗೂ ಸದಾ ನಾನೇ ಕೊಡ್ತೀನಿ ಕಣ್, ಬಾರಪ್ಪ. ಇಲ್ಲ ಮನೆ ಹತ್ರ ಕಾರ್ ಕಳ್ಸೆ, ನಾನು ಕಾರಲ್ಲೇ ಬಂದು ಮಾತಾಡ್ಸ್ಕೊಂಡು ಹೋಗ್ತೇನೋ ಅಂತ ಹೇಳಿದೆ. ನೀನು ಬಂದು ಮಾತಾಡಿಸ್ತೇನೋ ನೀನು? ಇವತ್ತು ಪಶ್ಚಾತ್ತಾಪ ಪಡ್ತಿದ್ಯಲ್ಲ. ಈಗಳಲ್ಲೇ ಪಾಪ ನಿಂಗಣ್ಣ ಒಂದು ಮಾತು ಹೇಳ್ತೀನಿ ಕೇಳ್ಕ. ತಂದೆ ತಾಯಿಗಳಿಗೆ ನೀನು ಜೀವನ ಪೂರ್ತಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯೋ, ಭಗವಂತನೂ ಕೂಡ ಜೀವನನೂ ಕೂಡ ನಿನಗೆ ಅಷ್ಟೇ ನೆಮ್ಮದಿಯಾಗಿ ಚೆನ್ನಾಗಿ ನೋಡ್ಕೊಳುತ್ತೆ. ತಂದೆ ತಾಯಿಗಳಿಗೆ ಯಾವತ್ತೂ ಕೂಡ ಮೋಸ ಮಾಡಬೇಡ ಆಯ್ತಾ? ನಾನೇ ಆಗ್ಲಿ ಬೇರೆಯವರೇ ಆಗ್ಲಿ, ಯಾರ ಅಪ್ಪ ಅಮ್ಮನ ಆಗ್ಲಿ, ಸರಿನಾ? ಎತ್ತವ್ರಿಗೆ ಯಾವತ್ತೂ ಕೂಡ ಮೋಸ ಮಾಡಬಾರ್ದು, ನೊನ್ನಿಸ್ಬಾರ್ದು ಕಣೋ. ಹೇಳೋದು ಅರ್ಥ ಮಾಡ್ಕ. ನೀನು ಎಷ್ಟೇ ದುಡಿದ್ರು ಕೂಡ, ನೀನು ಎಷ್ಟೇ ಚೆನ್ನಾಗಿದ್ರು ಕೂಡ ಇವತ್ತಿನವರೆಗೂ ಮುಂದೆ ಬರೋದಕ್ಕಾಗೈತಾ? ನಿನ್ ಕೈಲಿ ಆಗಲ್ಲ. ಅಪ್ಪ ಅಮ್ಮ ಒಂದ್ಸಲಿ ನೊನ್ಕೊಂಡ್ಬಿಟ್ರೆ ಆಯ್ತು, ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ ಬಿಡಮ್ಮ ಹೋಗ್ಲಿ. ಅವನೇನು ಬೇರೆಯವನೇನಮ್ಮ? ನಿನ್ ಸ್ವಂತ ಮಗನೇ ಅಲ್ವೇನಮ್ಮ? ಎಷ್ಟೊಂದೆಲ್ಲ ಪ್ರೀತಿಯಿಂದ ಮುದ್ದಾಗಿ ಅವನಿಗೆ ಎಷ್ಟು ಚೆನ್ನಾಗಿ ಸಾಕಿದೀಯಾ, ಸ್ಕೂಲಿಗೆ ಕಳಿಸಿದೀಯಾ, ಮುದ್ದು ಮಾಡಿದೀಯಾ, ಅವನಿಗೋಸ್ಕರ ಕಷ್ಟಪಟ್ಟಿದೀಯಾ. ಇವಾಗ ಅವನಿಗೆ ಕಷ್ಟದಲ್ಲಿದ್ದಾರಂತ ನೀನು ಕೈ ಬಿಟ್ಬಿಟ್ರೆ ಆಗುತ್ತೇನಮ್ಮ? ಅಮ್ಮ ಬಿಡಮ್ಮ ಹೋಗ್ಲಿ, ಸುಮ್ನಿರಮ್ಮ. ಕೋಪ ಕಡಿಮೆ ಮಾಡ್ಕೊಡಮ್ಮ. ಆಯ್ತು ಇವಾಗ ಬಿಡಮ್ಮ, ಸಾಕು, ಹೋಗ್ಲಿ, ಸುಮ್ನಿರಮ್ಮ. ಪಾಪ ಸುಮ್ನಿರಪ್ಪ ನೀನು. ಹಿಂಗ್ ಹೇಳ್ಬೇಡ, ಪದೇ ಪದೇ ನೀನ್ ಹೇಳ್ಬೇಡ ಕಣೋ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇನೋ. ಇವ್ನಿಗೆ ನೋಡಿದ್ರೆ ನನಗೆ ಬಲು ಕೋಪ ಬರ್ತಿದೆ. ಕಷ್ಟ ಕಾಲದಲ್ಲಿ ತಂದೆ ತಾಯಿಗಳು ಕಷ್ಟಕ್ಕೆ ಆಗ್ದಲೇ ಇರೋನು ಇವನು ಒಬ್ಬ ಮಗ ಏನಪ್ಪ. ಇವಾಗ ಮಾತ್ರ ಬಂದಿದ್ದಾನಲ್ಲ ಇವನು, ನನ್ಗೆ ಎಷ್ಟು ಕೋಪ ಬರ್ತೈತೆ ಗೊತ್ತಾ? ಇವನು ಮುಖ ನೋಡಕ್ ಆಗ್ತಿಲ್ಲ ನನಗೆ, ಅಷ್ಟು ಬೇಜಾರಾಗ್ತೈತೆ. ಸಾಲದಕ್ಕೆ ಇವೆಲ್ಲ ಮಾಡಿದ್ರು ಕೂಡ ಇಷ್ಟೊಂದೆಲ್ಲ ಮೋಸ ಮಾಡಿ, ಇಷ್ಟೊಂದೆಲ್ಲ ಅನ್ಯಾಯ ಮಾಡಿ ನಮ್ಗೆ ಯಾವ ಊರವ್ರು ಅಂತ ಕೇಳ್ದಲೆ ಇದ್ರು ಕೂಡ ನಮ್ಗೆ ನಿಮ್ಮಪ್ಪ ಹೋಗ್ಬಿಟ್ಟು ಅವನಿಗೆ ಆಸ್ತಿ, ಮನೆ, ಹೊಲ, ತೋಟ, ಗದ್ದೆ ಎಲ್ಲಾದನ್ನು ಕೂಡ ಕೊಟ್ಟು ಬಂದಾರೆ. ಅದನ್ನ ಉಳಿಸ್ಕೊಳಕ್ ಯೋಗ್ಯತೆ ಐತಾ ಅವನ ಕೈಲಿ? ಎಲ್ಲ ಮಾರ್ಕೊಂಡು ಬಂದಿದ್ನಂತಲ್ಲಪ್ಪ. ಹೆಂಗ ನಿಮ್ಮ ಅಕ್ಕ ನೋಡ್ಬಿಟ್ಟು ಹೆಂಗ ಸದ್ಯಕ್ಕೆ ದೇವ್ರ ದಯದಿಂದ ಇವನ್ ಬಗ್ಗೆ ವಿಚಾರಗಳೆಲ್ಲ ತಿಳಿದು ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ತಿರ್ಗಾ ನಿಮ್ಮ ಬಾವಂಗೆ ಮನೆ ತೋಟ ಎಲ್ಲ ಯಾರ ಕೊಟ್ಟಿದ್ದಕ್ಕೆ ಹೆಂಗ ಸರಿ ಆಯ್ತು. ಇಲ್ಲ ಅಂದಿದ್ರೆ ಅಲ್ಲೂ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತಿದ್ದ ಇವನು ಅಂತವನು. ಇವನಿಗೆ ಪದೇ ತಿರ್ಗಾ ಇಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಇಲ್ಲ ಮನೆ ಆಸ್ತಿ ಎಲ್ಲಾನು ಮಾಡ್ಬಿಡ್ತಾನ ಕಣಪ್ಪ ಒಳಗೊಳಗೇನೆ. ಇಂಥವ್ರಿಗೆ ಸೇರಿಸ್ಕೋಬಾರ್ದು, ಸುಮ್ಕಿರು. ಇಂಥವ್ರ ಮೇಲೆ ಕರುಣೆ ತೋರಿಸ್ಬಾರ್ದು. ನಾನೇ ಹೇಳ್ತಿದ್ದೇನಲ್ಲ, ನನಗೆ ಇವನ ಮೇಲೆ ಪ್ರೀತಿನೇ ಇಲ್ಲ, ಕನಿಕರ ಅನ್ನೋದು ಮೊದ್ಲೇ ಇಲ್ಲ. ಬೇಡವೇ ಬೇಡ ಇವನು, ಇಲ್ಲಿರೋದೇ ಬೇಡ, ಹೋಗ್ಬಿಡ್ಲಿ ಇವನು. ಇವನಿಗೆ ಕಷ್ಟ ಬಂದ್ರೆ ಮಾತ್ರ ಕಷ್ಟ ಏನಪ್ಪ ಪಾಪ? ನಮ್ಗೇನ್ ಕಷ್ಟ ಬರ್ಲೇ ಇಲ್ವೇನಪ್ಪ? ಅವತ್ತು ಅಪ್ಪ ಅಮ್ಮ ಇಲ್ಲಿ ಬೇಕಾಗಿಲ್ಲ, ಇವತ್ ಮಾತ್ರ ಕಷ್ಟ ಇವನಿಗೆ ಬಂದಾಗ ಮಾತ್ರ ಅಪ್ಪ ಅಮ್ಮ ಬೇಕಾ? ಇದ್ ಯಾವ ನ್ಯಾಯನೋ? ನಮಗ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಕಣೋ. ನಿಮ್ಮ ಅಕ್ಕ ಬಾವನ ಸಂಸಾರದನೇ ಒಡೆದಾಕ್ ಬಂದ್ಬಿಟ್ಟಿದ್ನಲ್ಲಪ್ಪ ಇವನು ಅನ್ಯಾಯವಾಗಿ. ಪಾಪ ನಿಮ್ ಬಾವ ಇಷ್ಟು ದಿವಸ ನಿಮ್ಮ ಅಪ್ಪ ಬರೀ ಒಂದು ತೋಟ ಹೊಲ ಕೊಟ್ಟು ಬಂದಿದ್ದು
ಅದಕ್ಕೇನೆ ನೋಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ದೊಡ್ಡ ಮನೆ ಕಟ್ಬಿಟ್ಟು ಊರ್ಗೆನೆ ಸಾವುಕಾರ ಆಗಿದ್ದಾನೆ. ಅಂತವ್ರಿಗೇನೆ ಹೋಗ್ಬಿಟ್ಟು ಇವನು ಇಲ್ದವೆಲ್ಲ ಚಾಡಿಗಳು ಹೇಳ್ಬಿಟ್ಟು ಅವ್ರಿಗೇನೆ ನೆಮ್ಮದಿ ಇಲ್ದಂಗ್ ಮಾಡಿ ಬಂದಿದ್ದಾನೆ ಇವನು. ಅಂತವ್ನಿಗೆ ತಿರ್ಗಾ ನಾವು ಪ್ರೀತಿ ಕರುಣೆ ಅಂತ ತೋರಿಸಿದ್ರೆ ನಮ್ಮ ಮನೆ ಇರುತ್ತಾ? ನೀನೇ ಯೋಚನೆ ಮಾಡು, ದೊಡ್ಡದಾಗಿ ಯೋಚನೆ ಮಾಡಪ್ಪ. ಇವನಿಗೆ ಸಾಮಾನ್ಯದವನಲ್ಲ ಇವನು. ಇವನ ಹತ್ರ ಬಹಳ ಅಂದ್ರೆ ಬಹಳ ಕೆಟ್ಟ ಬುದ್ಧಿ ಐತ್ ಕಣ್ಮಗ. ಅಮ್ಮ ಅಮ್ಮ ಹಿಂಗೆ ಹೇಳ್ತಿದ್ದೇನಂತ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಇವನು ನಿನ್ನ ಮಗನೇ ಕಣಮ್ಮ, ಇವನು ನಿನ್ನ ಮಗನೇ. ಇವಾಗ ನೀನು ಕೋಪದಲ್ಲಿ ಅವನಿಗೆ ಬೈದ್ಬಿಟ್ಟು ಮನೆಯಿಂದ ಕಳಿಸ್ಬಿಡ್ತೀಯ. ಆಮೇಲಿಂದ ಹಿಂದ್ಗಡೆಯಿಂದ ನೊಂದ್ಕೊಂಡು ಊಟ ಮಾಡ್ದಂಗೆ ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋರು ನೀವೇ ಕಣಮ್ಮ. ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಂಗೆ ಅನ್ಯಾಯವಾಗಿ ಕಳಿಸ್ಬಿಟ್ನಲ್ಲ, ಬಂದಿದ್ದವನಿಗೆ ಕಿರಿ ಮಗಂಗೆನೆ ಪ್ರೀತಿಯಿಂದ ನೋಡ್ಕೊಂತಿದ್ದ ಮಗಂಗೆನೆ ಬೈದ್ಬಿಟ್ಟು ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ನಲ್ಲ ಅಂತ ನೀವೇ ನೋಡ್ಕೊಂತಿರ್ತೀರ. ಆಯ್ತು ಕಣಮ್ಮ, ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಇವಾಗ ಅವನಿಗೆ ಜೀವನ ಏನಂತ ಅರ್ಥ ಆಗಿದೆ, ಕಷ್ಟ ಏನಂತ ಗೊತ್ತಾಗಿದೆ. ಪಡಬಾರದ್ ಕಷ್ಟ ಎಲ್ಲ ಅನುಭವಿಸ್ ಬಂದಿದ್ದಾನ ಕಣಮ್ಮ ಅವನು. ಮನುಷ್ಯಂಗೆ ಪಶ್ಚಾತ್ತಾಪಕ್ಕಿಂತ ಇನ್ನೂ ಶಿಕ್ಷೆ ಬೇಕೇನಮ್ಮ? ಅವನು ಅನುಭವಿಸ್ಬಿಟ್ಟಿದ್ದಾನ ಕಣಮ್ಮ. ಸೊ ನನಗೂ ತಮ್ಮ ಅಲ್ವೇನಮ್ಮ, ನನಗೂ ಅವನಿಗೆ ಬಿಟ್ಕೊಡೋದಕ್ಕೆ ಮನ್ಸಾಗ್ತಿಲ್ಲ ಕಣಮ್ಮ. ನೀನು ಕೈ ಮುಗಿದ್ ಕೇಳ್ಕೊಂತಿದ್ದೀನಿ ಕಣಮ್ಮ. ಅಪ್ಪ ಅಮ್ಮ ದಯವಿಟ್ಟು ನಿಮ್ಮ ಕೈ ಮುಗಿದ್ ಕೇಳ್ಕೊಂತಿದ್ದೀನಿ. ಇದು ಒಂದೇ ಒಂದ್ಸಲಿ ಅವನಿಗೆ ಒಂದ್ಸಲಿ ಇರೋದಕ್ಕೆ, ನಮ್ಮ ಜೊತೆನೇ ಇರೋದಕ್ಕೆ, ಅವನು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಒಂದೇ ಒಂದ್ಸಲಿ ಅವಕಾಶ ಮಾಡಿಕೊಡಿ ಸಾಕು. ಪಾಪ ಚೆನ್ನಾಗಿರ್ಲಿ. ಅತ್ಲಾಗಿ ಇನ್ನೇನು ಮಾಡೋಣ ಹೇಳಿ? ಕಷ್ಟಕ್ಕೆ ನಾವಾಗ್ದಲೇ ಇದ್ರೆ ಇನ್ಯಾರು ಆಗ್ತಾರೆ ಹೇಳಿ? ಅವನಿಗೆ ಎಲ್ಲಾರದೂ ಬೀದಿಗೆ ತಳ್ಳಿಬಿಟ್ಟಿದ್ದಾರೆ ಅವನಿಗೆ. ಅವನಿಗೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಜೀವನ ಏನಂತ ಅರ್ಥ ಮಾಡಿಸಿದೆ ಅವನಿಗೆ. ಭಾಳ ಪಶ್ಚಾತ್ತಾಪ ಪಡ್ತಿದ್ದಾನೆ ಅವನು. ನೋಡಮ್ಮ, ಅವನು ನನ್ನ ತಮ್ಮನೇ ಕಣಮ್ಮ, ನಿನ್ನ ಮಗನೇ ಕಣಮ್ಮ. ಇವ್ನಿ ಬೇರೆಯವ್ರು ಯಾರೂ ಅಲ್ಲ, ಬೇರೆಯವ್ರು ಯಾರೂ ತಪ್ಪು ಮಾಡಿಲ್ಲ ಕಣಮ್ಮ. ನೀನೇ ಹೇಳ್ತಿದ್ದೆ, ಒಂದು ಹಬ್ಬ ಮಾಡಿದ್ರೆ, ಒಂದು ಜಾತ್ರೆ ಮಾಡಿದ್ರೆ, ಒಂದು ಫಂಕ್ಷನ್ ಮಾಡಿದ್ರೆ, ಮನೇಲಿ ಒಂದು ಗ್ರ್ಯಾಂಡಾಗಿ ಏನಾರು ಒಂದು ಸ್ವೀಟ್ ಏನಾರು ಮಾಡ್ಕೊಂಡು ಏನಾರು ಫಂಕ್ಷನ್ಸ್ಗಳು ಮಾಡಿದಾಗ ನೀನೇ ಹೇಳ್ತಿದ್ದೆ ಎಲ್ಲರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ನನ್ನ ಕಿರಿ ಮಗ ಸೊಸೆ ಮಕ್ಕಳೆಲ್ಲ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಅಂತ ನೀನೇ ಹೇಳ್ತಿರ್ತೀಯ. 100 ಸಲ ಹೇಳ್ತಿರ್ತೀಯ, 100 ಸಲ ನೆನಪು ಮಾಡ್ತಿರ್ತೀಯ. ಇವಾಗ ನೋಡಿದ್ರೆ ಕೋಪದಿಂದ ಹಿಂಗೆ ಹೇಳ್ತಿದ್ಯಲ್ಲಮ್ಮ. ಬಿಡಮ್ಮ, ಆಯಿತು ಹೋಗ್ಲಿ ಅಮ್ಮ, ಸುಮ್ಕಿರು. ಅವನು ಪದೇ ಪದೇ ಇದೇ ರೀತಿ ಮಾಡಿದ್ರೆ ನಾನು ಬಿಡ್ತೀನೇನಮ್ಮ? ನಾನು ಇಲ್ವಾ? ನೀನು ಯೋಚನೆ ಮಾಡಬೇಡ, ಸುಮ್ಮನಿರು. ಅವತ್ತೇ ಬ್ಯಾಗ್ ಕೊಟ್ಬಿಟ್ಟು ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತೀನಿ ಅವನಿಗೆ ಮುಲಾಜಿಲ್ದಂಗೆ. ಇದೊಂದ್ಸಲಿ ಏನ ತಪ್ಪು ಮಾಡಿದಾನೆ ತೀರ್ಕೊಳಕ್ಕೆ ನಾನು ಅವಕಾಶ ಮಾಡಿಕೊಡ್ತಿದ್ದೀನಿ ಅಷ್ಟೇ. ನೀನೇನು ಯೋಚನೆ ಮಾಡಬೇಡ, ಬಿಡಮ್ಮ. ನಿನ್ನ ಮಗನೇ ಅಲ್ವೇನಮ್ಮ, ನನ್ನ ತಮ್ಮ ಅಲ್ವೇನಮ್ಮ? ಬಿಡಮ್ಮ, ಹೋಗ್ಲಿ, ಸುಮ್ಮನಿರಮ್ಮ. ಸುಮ್ಮನಿರೋ ನಾಗರಾಜ, ನಮ್ಗೆ ಮನ್ಸು ಬದಲಾಯಿಸ್ಬೇಡ ನೀನು ಏನೇನು ಹೇಳ್ಬಿಟ್ಟು. ಆಯ್ತು ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಇದೊಂದ್ಸಲಿ ಕ್ಷಮಿಸಿದೀನಿ. ನಿನ್ ತಮ್ಮಂಗೆ ಹೇಳ್ಬಿಡು ನೀನೆ. ಏನಾದ್ರೂ ತಿರ್ಗಾ ಏನಾದ್ರು ತಪ್ಪು ಕಿಪ್ ಮಾಡ್ಕೊಂಬಂದ್ರೆ ಮಾತ್ರ ಅವನಿಗೆ ಬೈಯಲ್ಲ, ಮೊದ್ಲು ಬೈಯೋದೇನೆ ನಿನ್ಗೆ, ಸರಿನಾ? ಏನ ಪಾಪ ಅವನ ಕಡೆ ನೋಡ್ಲಿ. ಇನ್ನೊಂದ್ ಮಾತು ಹೇಳ್ತಿದ್ದೀನಿ, ಅವನ ಕಡೆ ಆಗ್ಲಿ, ಅವನ ಮೇಲೆ ಪ್ರೀತಿಗಾಗ್ಲಿ ನಾನು ಕರ್ಕೊಳ್ತಿಲ್ಲ. ಆ ಮಗಳಿದ್ದಾಳಲ್ಲ, ಅವಳು ಹಿಂದ್ಗಡೆ ನಿಂತಿದ್ದಾಳಲ್ಲ, ಅವಳು ನನಗೆ ಸ್ವಂತ ಮಗಳಿದ್ದಂಗೆನೆ. ನನ್ನ ಸೊಸೆ ಬೇರೆ ಇರಲ್ಲ, ನನ್ನ ಮಗಳು ಬೇರೆ ಇರಲ್ಲ. ಅದಕ್ಕೋಸ್ಕರ ದೊಡ್ಡ ಮನ್ಸು ಮಾಡಿ ನಾನು ಮನೆ ಒಳಗಡೆ ಬಿಟ್ಕೊಡ್ತಿದ್ದೀನಿ, ಸರಿನಾ? ಅದನ್ನ ಬಿಟ್ಬಿಟ್ಟು ನನ್ನ ಮೇಲೆ ನಮ್ಮ ಅಮ್ಮ ಪ್ರೀತಿ ಐತೆ, ಕರುಣೆ ಐತೆ, ಅದಕ್ಕೋಸ್ಕರ ಕರ್ಕೊಂಡ್ರು ಅಂತದ್ದು ಅವನೀಗ ಅನ್ಕೊಂಡ್ರೆ ಮನ್ಸಲ್ಲಿ ಅವ್ನ ಭ್ರಮೆ ಅಂತ ಹೇಳ್ಬಿಡು ನೀನು, ಸರಿನಾ? ಇನ್ನೊಂದು ವಿಚಾರ ಕಣ, ನನ್ಗೆ ಅವನಿಗೆ ಮಾತಾಡ್ಸಕ್ಕೆ ನನಗೆ ಇಷ್ಟ ಇಲ್ಲ, ಸರಿನಾ? ಏನಿದ್ರು ಏನು ವ್ಯವಹಾರ ಮಾತಾಡ್ಕೊಂಡಿದ್ರು, ಏನು ಕೆಲಸ ಮಾಡದಿದ್ರು, ಏನು ವಿಚಾರ ಮಾತಾಡದಿದ್ರು ನಿನ್ ಹೆಂಡತಿ ತವ ಮಾತ್ರ ಮಾತಾಡ್ಕೊಳ್ಳಿ. ನನಗೂ ನನ್ನ ಹೆಂಡತಿಗೂ ಮಾತಾಡ್ಸೋದೇನು ಅವಶ್ಯಕತೆ ಏನಿಲ್ಲ, ಆಯ್ತಾ? ಸರಿ ಕಣಮ್ಮ, ಆಯ್ತು. ಹೆಂಗ ಒಪ್ಕೊಂಡ್ರಲ್ಲಮ್ಮ, ಸಾಕು ನನಗೆ ಸದ್ಯ. ಪಾಪ ನಿಂಗಣ್ಣ ನಡಿಯ, ಒಳಗಡೆ ನಡಿಯ, ಸಾಕು. ಪಾಪ ಚೈತ್ರ ನಡಿಯಮ್ಮ, ನಿಮ್ಮ ಅಕ್ಕ ಇದ್ದಾರೆ ಒಳಗಡೆ. ಅದೇನು ಊಟ ಎಲ್ಲ ಮಾಡ್ಕೊಂಡು ಏನು ಅಡುಗೆ ಐತೆ ಅಡುಗೆ ಮಾಡ್ಕೊಂಡು ತಿಂಡಿ ತಿನ್ಕೊಂಡು. ಪಾಪ ನಿಂಗಣ್ಣ ನಡಿಯ, ಕೈ ಕಾಲು ಮಕ್ಕ ತೊಳ್ಕೊಂಬಿಟ್ಟು ನನ್ನ ಜೊತೆ ಇವತ್ತಿಂದ ಅಲ್ಲಿ ತೋಟದ ಹತ್ರ ಬಾ. ಎಲ್ಲ ನೋಡ್ಕೊಂಡು ನಾನು ಕೆಲಸಗಳೆಲ್ಲ ಮಾಡಬೇಕು, ಭಾಳ ಕೆಲಸಗಳೆಲ್ಲ ಇದ್ದಾವೆ, ಎಲ್ಲ ಪೆಂಡಿಂಗ್ ಆಗಿಬಿಟ್ಟಿದ್ದಾವೆ. ಹೋಗೋಣ ಬಾ. ಅಪ್ಪ ಅಮ್ಮ ನಡೀರಿ ಒಳಗಡೆ, ನೀವು ಇನ್ನೇನು. ಅಮ್ಮ ಅಪ್ಪ ಇದೊಂದೇ ಒಂದ್ಸಲಿ ನನಗೆ ಹೆಂಗ ನೀವು ದೊಡ್ಡ ಮನ್ಸು ಮಾಡಿಬಿಟ್ಟು ನನಗೆ ಒಳ್ಳೆಯವನಾಗೋದಕ್ಕೆ, ಈ ಮನೇಲಿ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕಣಪ್ಪ. ತಂದೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಖುಷಿಯಾಗಿ ನಿಮಗೆ ಇಟ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಕಣಪ್ಪ, ಸರಿನಾ ಅಮ್ಮ? ಸರಿ ಕಣಮ್ಮ, ಆಯಿತು. ಆಯ್ತಾಯ್ತು. ಲೇ ನಾಗರಾಜ, ನೋಡು, ನಿನ್ನ ತಮ್ಮಂಗೆ ಇವೆಲ್ಲ ಮಾತಾಡಿ ನನಗೆಲ್ಲದನ್ನು ಕೂಡ ಅಪ್ಪ ಅಮ್ಮಂಗೆ ಇನ್ನೂ ಕೂಡ ಒಳ್ಳೆಯವ್ರು ಮಾಡ್ಕೋಬಹುದು ಅಂದ್ಕೊಂಡ್ರೆ ಅವ್ನು ಭ್ರಮೆ ಅದು, ಸರಿನಾ? ಏನಿದ್ರು ಕೆಲಸ ಮಾಡಿ ಸಾಧನೆ ಮಾಡಿ ತೋರಿಸ್ಲಿ, ಆಮೇಲಿಂದ ಮಗ ಅಂತ ನಾನು ಒಪ್ಕೊಳ್ತೀನಿ. ಅಲ್ಲಿವರೆಗೂ ನಾನು ಅವನಿಗೆ ಮಾತಾಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಏನಂದ್ರೆ ಮನೆ ಒಳಗಡೆ ಸೇರಿಸ್ಕೋಬೇಕು, ಬಿಟ್ಕೋಬೇಕು, ಸೇರಿಸ್ಕೊಂಡಿದ್ದೀನಿ ಅಷ್ಟೇ.